ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಾಟರ್ಡೆ ಮಾರ್ನಿಂಗ್ ಬ್ಲಾಗ್. ಇವತ್ತು ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ದೋಸೆ ಮಾಡ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಅಕ್ಕಿ ನೆನೆಸೋ ಅವಶ್ಯಕತೆ ಇಲ್ಲ, ರುಬ್ಬೋ ಅವಶ್ಯಕತೆ ಇಲ್ಲ. ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷಕ್ಕೆಲ್ಲ ದೋಸೆ ಆಗಿಬಿಡುತ್ತೆ. ಈ ದೋಸೆ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ 1/4 ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ಕೋಬೇಕು. ಹಾಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು. ನಾವು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡ್ರೆ ಅದಕ್ಕೆ 1/4 ಕಪ್ಪಷ್ಟು ರಾಗಿ ಹಿಟ್ಟಾದರೆ ಕರೆಕ್ಟಾಗಿ ಆಗುತ್ತೆ. ಈಗ ಎರಡನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ವಿಸ್ಕರಿಂದಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಿಂದನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಸಾಲ್ಟ್ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ವಿಸ್ಕರ್ ಇದ್ದರೆ ವಿಸ್ಕರಿಂದನೇ ಮಾಡಿಲ್ಲ ಅಂದರೆ ಕೈಯಿಂದ ಸ್ಪೂನಿಂದ ಯಾವುದರಿಂದ ಬೇಕೋ ಆ ಥರ ಮಿಕ್ಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನಾರ್ಮಲ್ ದೋಸೆ ಬ್ಯಾಟರ್ ಯಾವ ಥರ ಮಾಡ್ಕೊತೀವೋ ಅದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು, ಬಟ್ ಈ ಬ್ಯಾಟರ್ ಅಂತೂ ಸ್ವಲ್ಪ ನೀರಾಗಿರಬೇಕು. ನಾವು ನೀರು ದೋಸೆಗೆ ಯಾವ ಥರ ಬ್ಯಾಟರ್ ರೆಡಿ ಮಾಡ್ಕೊಂಡು ತೆಳುವಾಗಿ ಆ ಥರ ಮಾಡ್ಕೋಬೇಕು. ಈಗ ನೀವು ನೋಡ್ಕೊಂಡು ಒಂದೇ ಸಲ ಹಾಕೋಕ್ಕಿಂತ ನೋಡ್ಕೊಂಡು ನೀರು ಹಾಕ್ಕೊಂಡು ಬೆಸ್ಟ್ ಕಳಿಸ್ಕೊಳ್ಳೋದು. ಹಾಗೆ ಒಂದು ಪಿಂಚಷ್ಟು ಅಡುಗೆ ಸೋಡಾ ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದು ವಿಸ್ಕರಿಂದ ಕಲಸಿಕ್ಬಿಟ್ಟು ಸೌಟಿಂದ ತೋರಿಸ್ತೇನೆ ಬ್ಯಾಟರ್ ಯಾವ ಥರ ಇರಬೇಕು ಅಂತ. ನಾವು ರಾಗಿ ಗಂಜಿ ಮಾಡ್ಬೇಕಾದ್ರೆ ಯಾವ ಥರ ಕಳಿಸ್ಕೊತೀವಿ ತೆಳುವಾಗಿ ಆ ಥರ ಕಳಿಸ್ಕೊಂಡು ಒಂದು 10 ನಿಮಿಷ ಸೈಡ್ ಇಟ್ಕೊಬಿಡೋಣ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀನಿ. ಇದು ಬೆಂಡೆಕಾಯಿ ಕರ್ರಿ ಥರ ಮಾಡ್ಕೊತಿದ್ದೀನಿ ಇವತ್ತು. ಇದನ್ನು ಹಾಕಿ ಬೆಂಡೆಕಾಯಿ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೇ ಒಂದು 2 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ 1 ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾದಂಥ ಪದಾರ್ಥಗಳೆಲ್ಲ ಸರಿ ಇಟ್ಕೊಬಿಡ್ತಿದ್ದೀನಿ. ಈಗ 1 ಕಪ್ಪಷ್ಟು ಮೊಸರು ತಗೊಂಡು ಅದಕ್ಕೆ ಅರಿಶಿನ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಇದ್ರ ಜೊತೆಗೇ ಧನಿಯಾ ಪುಡಿ ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡು ಇದ್ರ ಜೊತೆಗೇ ಜೀರಿಗೆ ಪೌಡರ್ 1 ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಾಡ್ತಿರೋದು ಇವತ್ತು ಬೆಂಡೆಕಾಯಿ ಕರ್ರಿ ಆಗಿರೋದನ್ನ ಈ ಗ್ರೇವಿ ಥರ ಬೇಕಲ್ಲ ನಮಗೆ, ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕ್ತಿಲ್ಲ ನಾವು. ಈ ಥರ ಮೊಸರನ್ನೇ ಈ ಥರ ಗ್ರೇವಿ ಥರ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಫ್ರೈ. ಈಗ ಒಂದು ಕಡೆ ಮಸಾಲೆ ಸಹ ರೆಡಿ ಆಯ್ತಲ್ಲ, ಈಗ ಇದನ್ನು ಬೆಂಡೆಕಾಯಿನ ಮೊದಲೇ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ 2 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಈ ಕಟ್ ಮಾಡಿದಂಥ ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮೊದಲೇ ಫ್ರೈ ಮಾಡೋದ್ರಿಂದ ಬೆಂಡೆಕಾಯಿಯಲ್ಲಿ ಅಂಟೆಲ್ಲ ಇರೋದಿಲ್ಲ. ಅಷ್ಟೇ ಅಲ್ಲ, ಫ್ರೈ ಮಾಡಿದಾದ್ಮೇಲೆ ನಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೈ ಆಗಬೇಕಾದ್ರೆ ಬೇಗನೂ ಕುಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬೆಂಡೆಕಾಯಿ ರೆಸಿಪೀಸ್ ಮಾಡಿದಾಗ ಕೆಲವೊಂದು ರೆಸಿಪೀಸ್ಗೆ ಈ ಥರ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳಿ ಮೊದಲೇ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋ ಅದು ಅಂಟೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಅದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದುಕೊಂಡು ಸರಿಕೊಳ್ಳೋಣ. ಈಗ ಅದೇ ಆಯಿಲ್ಗೆ ಇನ್ನೂ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿದಂತೆ ಈರುಳ್ಳಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಆದಷ್ಟು ಎಷ್ಟು ಸಣ್ಣ ಆದರೆ ಅಷ್ಟು ಸಣ್ಣ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಯಾಕಂದರೆ ಸಣ್ಣ ಇದ್ದರೆ ಬೇಗ ಫ್ರೈ ಆಗಿಬಿಡುತ್ತೆ, ನಮಗೆ ಸ್ವಲ್ಪ ಗ್ರೇವಿ ಥರನೂ ಆಗುತ್ತೆ. ಈ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು 2 ಸ್ಪೂನ್ ಅಷ್ಟು ಹಾಕಿಬಿಟ್ಟು ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದಂಥ ಟೊಮೊಟೊನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ನಾವು ಮೊದಲೇ ಫ್ರೈ ಮಾಡಿದಂಥ ಬೆಂಡೆಕಾಯಿ ಐತಲ್ಲ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಬೆಂಡೆಕಾಯಿ ಹಾಕಿದ ಮೇಲೆ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಮೊಸರಿಗೆ ಎಲ್ಲ ಸ್ಪೈಸಸ್ಸು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮೊಸರು ಸೇರಿಸ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊಸರು ಹಾಕಿದ ಮೇಲೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಆ ಮಸಾಲೆ ಎಲ್ಲ ಒಂಥರ ನೀರು ಬಿಟ್ಕೊಂಡಂಗೆ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀವು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಬೆಂಡೆಕಾಯಿ ಇನ್ನೂ ಕುಕ್ ಆಗಬೇಕಲ್ಲ, ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿಸೋಕೆ ಬಿಟ್ಬಿಡೋಣ. ಈ ಥರ ಬೆಂಡೆಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಒಂದು 8ರಿಂದ 9 ನಿಮಿಷ ಚೆನ್ನಾಗಿ ಕುದಿಸ್ಕೊಬಿಡೋಣ. ಈ ಬೆಂಡೆಕಾಯಿ ಕರಿ ಅಂತೂ ಚಪಾತಿಗೆ ಹಾಗೆ ಈ ಥರ ದೋಸೆ ಕಾಂಬಿನೇಷನ್ಗಂತೂ ಸೂಪರಾಗಿರುತ್ತೆ. ನಾರ್ಮಲ್ ಅಕ್ಕಿ ದೋಸೆಗೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ, ಈ ಬೆಂಡೆಕಾಯಿ ಅಂತೂ ಸೂಪರಾಗಿರುತ್ತೆ. ಈಗೆಲ್ಲ ಚೆನ್ನಾಗಿ ಕುದಿ ಬರ್ತಿದೆ. ಈಗ ನೋಡ್ತಿರ್ಬೋದು ನೀವು ಗ್ರೇವಿ ಎಲ್ಲ ಗಟ್ಟಿಯಾಗಿದೆ. ಈಗ ಅದೇ ರೀತಿ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಬಿಟ್ಟು ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಹಾಕ್ಕೊಂಡ್ರೆ ಬೆಂಡೆಕಾಯಿ ಫ್ರೈ ಸಹ ರೆಡಿ ಆಗುತ್ತಿದೆ. ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ಇನ್ನೊಂದು ಕಡೆ ನಾವು ದೋಸೆ ಬ್ಯಾಟರು ಸಹ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಈಗ ಅದನ್ನು ಸಹ ದೋಸೆ ಮಾಡ್ಕೊಬಿಡೋಣ. ಫ್ರೆಂಡ್ಸ್, ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವು ಮೊದಲೇ ನೋಡ್ಬೋದು. ಈಗ ದೋಸೆ ಮಾಡ್ಕೊಳ್ಳಿಕ್ಕೆ ಹೆಂಚು ಸಹ ಇಟ್ಕೊಂಡಿದ್ದೀನಿ. ಹೆಂಚು ಬಿಸಿಯಾಗಿದೆ. ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಒಂದು ಕ್ಲಾತಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಈರುಳ್ಳಿಯಿಂದ ಚೆನ್ನಾಗಿ ಅದನ್ನ ಉಜ್ಜಿಕೊಬಿಡೋಣ. ಈ ಥರ ಈರುಳ್ಳಿನ ಹಾಕೋದ್ರಿಂದ ದೋಸೆನೂ ನೀಟಾಗಿ ಬರುತ್ತೆ. ಈಗ ಈರುಳ್ಳಿ ಎಲ್ಲ ಉಜ್ಜಿಬಿಟ್ಟು 1 ನಿಮಿಷ ಬಿಸಿ ಆದಮೇಲೆ ಇದಕ್ಕೆ ಈಗ ದೋಸೆ ಬ್ಯಾಟರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಯಾಕಂದರೆ ಹಿಟ್ಟೆಲ್ಲ ಕೆಳಗಡೆ ಹೋಗಿರುತ್ತೆ, ನೀರೆಲ್ಲ ಮೇಲ್ಗಡೆ ಇರುತ್ತೆ. ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದೇ ಥರ ನಾನು ತೋರಿಸ್ತಿದ್ದೀನಲ್ಲ ಆ ಥರನೇ ದೋಸೆ ಮಾಡ್ಕೊಳ್ಳೋಣ. ಸೊ ನಾರ್ಮಲ್ ದೋಸೆ ನಾವು ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡ್ತಿದ್ದು ಹಂಗಲ್ಲ, ನಮ್ಗೆ ಯಾವ ಶೇಪಲ್ಲಿ ಬೇಕಾದರೆ ಆ ಶೇಪಲ್ಲಿ ಹಾಕ್ಕೋಬೋದು. ಇದಂತೂ ಇದು ಸೂಪರಾಗಿರುತ್ತೆ. ಈ ದೋಸೆ ಅಂತೂ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ರಾಗಿ ಹಿಟ್ಟು ತುಂಬಾ ಹೆಲ್ದಿ ಅಲ್ಲ ನಮಗೆ.
ಈಗ ಒಂದು ಕಡೆ ಎಲ್ಲ ಆಯಿಲ್ ಅಪ್ಲೈ ಮಾಡೋಣ. ಈಗ ಇನ್ನೊಂದು ಕಡೆ ಕೆಳಗಡೆ ಎಲ್ಲ ಫುಲ್ ರೋಸ್ಟ್ ಆದಮೇಲೆ ಆ ದೋಸೆ ಆದಷ್ಟಕ್ಕೆ ಅದೇ ಎದ್ದೇಳುತ್ತೆ. ನಾವು ಈಸಿಯಾಗಿ ಇನ್ನೊಂದು ಕಡೆ ಟರ್ನ್ ಮಾಡ್ಕೋಬೋದು. ಇದಂತೂ ಬೇಕಾದ್ರೆ ನಿಮಗೆ ಸೌಟಿಂದ ಆಗಿಲ್ಲ ಅಂತಂದರೆ ಒಂದು ಲೋಟದಲ್ಲಾದರೂ ಈ ಥರ ದೋಸೆ ಬ್ಯಾಟರ್ನ ಹಾಕ್ಕೋಬೋದು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಇದನ್ನು. ಈಗ ಇನ್ನೊಂದು ಕಡೆ ಟರ್ನ್ ಮಾಡಿ ಎರಡು ಕಡೆನೂ ಆಯಿಲ್ ಅಪ್ಲೈ ಮಾಡಿ ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ. ಸ್ವಲ್ಪ ಸಾಫ್ಟ್ ಆಗಿದೆ, ಸ್ವಲ್ಪ ಕ್ರಿಸ್ಪಿಯಾಗಿದೆ. ಇದೇ ಥರನೇ ಎಲ್ಲ ಬ್ಯಾಟರ್ನ ದೋಸೆ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದ್ರು ದೋಸೆ ಇನ್ನೂ ತೆಳುವಾಗಬೇಕು, ಇನ್ನು ನೆಟ್ಟು ದೋಸೆ ಥರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬ್ಯಾಟರ್ ನೀರಾಗಿ ಕಳಿಸ್ಕೊಂಡು ಜಸ್ಟ್ ಒಂಥರ ಈ ಥರ ಲೋಟದಿಂದ ಹಾಕಿಬಿಟ್ರೆ ಸಾಕು, ನೆಟ್ಟು ದೋಸೆ ಥರ ಬರುತ್ತೆ. ನೀವು ನೋಡ್ತಿರ್ಬೋದು ನಾನು ಎಲ್ಲ ಥರದ್ದು ತೋರಿಸ್ತಾ ಇರ್ತೀನಿ ಇಲ್ಲಿ. ಈಗ ನೋಡಿ ಇನ್ನೊಂದು ಸಲ ನಾನು ಅದೇ ಸೌಟಿಂದನೇ ಹಾಕ್ತೀನಿ. ಯಾವ ಥರ ಬೇಕಾದ್ರೂ ನಮ್ಗೆ ಎಷ್ಟು ತೆಳುವಾಗಿ ಬೇಕಾದ್ರೂ ಅಷ್ಟು ತೆಳುವಾಗಿ ಹಾಕೋಬೋದು. ಈ ದೋಸೆ ಮಾಡೋದಂತೂ ತುಂಬಾ ಈಸಿ ಫ್ರೆಂಡ್ಸ್. ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು. ನಾವು ಈ ಥರ ಕಾಳು ಸಾಂಬಾರು ಏನಾದ್ರು ಮಾಡಿದಾಗ ಈ ಥರ ನಮಗೇನಾದ್ರು ದೋಸೆ ತಿನ್ನಬೇಕು ಅಂತಂದಾಗ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನಾನು ಉಳಿದಂಥ ದೋಸೆಗಳೆಲ್ಲ ಇದೇ ಥರನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದ್ದು ದೋಸೆ ಅಂತೂ. ಈ ಬೆಂಡೆಕಾಯಿ ಫ್ರೈ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ದೋಸೆ ಮತ್ತು ಬೆಂಡೆಕಾಯಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇತ್ತು ಅಂತ. ಹಾಗೆ ನೀವು ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ದೋಸೆ ಮತ್ತು ಈ ಬೆಂಡೆಕಾಯಿ ಕಾಂಬಿನೇಷನ್ ಯಾವ ಥರ ಇತ್ತು ಅಂತ. ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತಾರೆ, ನಾನು ಅದನ್ನು ಮಾಡಿ ತೋರಿಸ್ತಿರ್ತೀನಿ.